ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ಅಧಿಕ ಮಾಸದಲ್ಲಿ ಶ್ರೀ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರ ಪೂಜೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸವು 3 ವರ್ಷಕ್ಕೊಮ್ಮೆ ಬರುತ್ತದೆ. ಹಿಂದೂ ಪಂಚಾಂಗದಲ್ಲಿ ಚಂದ್ರಮಾನ್ ಮತ್ತು ಸೌರಮಾನ್ಗಳ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸಲು ಈ ಹೆಚ್ಚುವರಿ ಮಾಸವನ್ನು ಸೇರಿಸಲಾಗುತ್ತದೆ. ಆದರೆ ಧಾರ್ಮಿಕವಾಗಿ ನೋಡಿದರೆ ಇದು ದೇವರ ಅನುಗ್ರಹ ಪಡೆಯಲು ಅತ್ಯಂತ ಶ್ರೇಷ್ಠವಾದ ಕಾಲ ಎಂದು ಪುರಾಣಗಳು ಹೇಳುತ್ತವೆ. ಈ ಕಾರಣದಿಂದಲೇ ಅಧಿಕ ಮಾಸದಲ್ಲಿ ದೇವರ ಆರಾಧನೆಗೆ ಅಪಾರ ಮಹತ್ವ ಬಂದಿದೆ. ಶ್ರೀ ಲಕ್ಷ್ಮೀದೇವಿಯ ಮಹತ್ವ. ಶ್ರೀ ಮಹಾಲಕ್ಷ್ಮೀ ದೇವಿ ಎಂದರೆ ಐಶ್ವರ್ಯ, ಸಮೃದ್ಧಿ, ಸೌಭಾಗ್ಯ ಮತ್ತು ಶುಭದ ಪ್ರತೀಕ. ಮನೆಯಲ್ಲಿ ಧನ, ಧಾನ್ಯ, ಸಂತೋಷ, ಶಾಂತಿ ಇರಬೇಕೆಂದರೆ ಲಕ್ಷ್ಮೀದೇವಿಯ ಕೃಪೆ ಅವಶ್ಯಕ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಧಿಕ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅಪಾರ ಫಲ ಸಿಗುತ್ತದೆ. ಮೊದಲನೆಯದಾಗಿ ಮನೆಯಲ್ಲಿರುವ ಆರ್ಥಿಕ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಎರಡನೆಯದಾಗಿ ಕುಟುಂಬದಲ್ಲಿ ಶಾಂತಿ ಮತ್ತು ಸುಖ ಇರುತ್ತದೆ. ಮೂರನೆಯದಾಗಿ ಸಾಲದ ಸಮಸ್ಯೆಗಳು ಕಡಿಮೆಯಾಗಲು ದೈವಾನುಗ್ರಹ ಸಿಗುತ್ತದೆ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗುತ್ತವೆ. ಪುರಾಣಗಳಲ್ಲಿ ಹೇಳುವಂತೆ ಲಕ್ಷ್ಮೀದೇವಿ ಶುದ್ಧತೆ ಮತ್ತು ಭಕ್ತಿಯನ್ನು ಬಹಳ ಇಷ್ಟಪಡುತ್ತಾಳೆ. ಆದುದರಿಂದ ಅಧಿಕ ಮಾಸದಲ್ಲಿ ಮನೆಯ ಸ್ವಚ್ಛತೆ, ದೀಪ ಹಚ್ಚುವುದು, ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ ಪಠಣ ಇವುಗಳಿಗೆ ವಿಶೇಷ ಮಹತ್ವವಿದೆ. ಈಗ ಕುಬೇರ ದೇವರ ಮಹತ್ವ. ಕುಬೇರ ದೇವರು ದೇವತೆಗಳ ಧನ ಅಧಿಕಾರಿ ಇದ್ದಾರೆ. ಇವರು ಉತ್ತರ ದಿಕ್ಕಿನ ಪಾಲಕನಾಗಿರುವ ಕುಬೇರನು ಐಶ್ವರ್ಯ ಮತ್ತು ಸಂಪತ್ತಿನ ರಕ್ಷಕ ಎಂದು ಕರೆಯುತ್ತಾರೆ. ಲಕ್ಷ್ಮೀದೇವಿಯ ಅನುಗ್ರಹವಿದ್ದರೂ ಅದನ್ನು ಕಾಪಾಡುವ ಶಕ್ತಿ ಕುಬೇರನಿಗೆ ಸಿಗುತ್ತದೆ ಎಂದು ಹೇಳಲಾಗಿದೆ. ಆದುದರಿಂದ ಲಕ್ಷ್ಮಿ ಮತ್ತು ಕುಬೇರ ಪೂಜೆ ಒಂದಾಗಿ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಧಿಕ ಮಾಸದಲ್ಲಿ ಕುಬೇರ ದೇವರ ಪೂಜೆ ಮಾಡಿದರೆ ಧನದ ಸ್ಥಿರತೆ ಬರುತ್ತದೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. ಹೊಸ ಅವಕಾಶಗಳು ದೊರೆಯುತ್ತವೆ. ಕುಬೇರ ಮತ್ತು ಲಕ್ಷ್ಮೀದೇವಿಯ ಪೂಜೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಪೂಜಾ ಸ್ಥಳದಲ್ಲಿ ಶ್ರೀ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರ ಭಾವಚಿತ್ರ ಅಥವಾ ವಿಗ್ರಹಗಳನ್ನು ಇಡಬೇಕು. ಅವರ ಮುಂದೆ ದೀಪ ಹಚ್ಚಬೇಕು. ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚುವುದು ಉತ್ತಮ. ನಂತರ ಅರಿಶಿಣ, ಕುಂಕುಮ, ಹೂಗಳಿಂದ ಪೂಜೆ ಮಾಡಬೇಕು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಹಾಗೂ ಕುಬೇರ ದೇವನಿಗೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಿಯ ನಮಃ ಎಂಬ ಮಂತ್ರವನ್ನು ಹೇಳಬೇಕು. ಈ ಸಮಯದಲ್ಲಿ ಶ್ರೀ ವಿಷ್ಣು ದೇವರ ಆರಾಧನೆಯು ಅತ್ಯಂತ ಮುಖ್ಯ. ಯಾಕೆಂದರೆ ಪುರುಷೋತ್ತಮ ಮಾಸವು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾಗಿದೆ. ಆದುದರಿಂದ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಪಾರಾಯಣ, ಶ್ರೀಮನ್ನಾರಾಯಣ ನಾಮಸ್ಮರಣೆ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ಬೇಗ ಸಿಗುತ್ತದೆ ಎಂದು ಹೇಳುತ್ತಾರೆ. ಅಧಿಕ ಮಾಸದಲ್ಲಿ ದಾನಕ್ಕೂ ವಿಶೇಷ ಮಹತ್ವವಿದೆ. ಅನ್ನದಾನ, ವಸ್ತ್ರದಾನ, ಗೋದಾನ, ಬಡವರಿಗೆ ಸಹಾಯ, ದೇವಸ್ಥಾನಗಳಿಗೆ ದೀಪದಾನ ಇವುಗಳನ್ನು ಮಾಡಿದರೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ. ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದರೆ
ಮಹಿಳೆಯರಿಗೆ ಸೌಭಾಗ್ಯ ಮತ್ತು ಕುಟುಂಬದ ಕಲ್ಯಾಣ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ ಶ್ರೀ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರ ಆರಾಧನೆ ಮಾಡಿದರೆ ಕೇವಲ ಹಣ ಮಾತ್ರವಲ್ಲ, ಮನಃಶಾಂತಿ, ಕುಟುಂಬದ ಸಂತೋಷ, ಆರೋಗ್ಯ ಮತ್ತು ದೈವಿಕ ಅನುಗ್ರಹ ದೊರೆಯುತ್ತದೆ. ಅಧಿಕ ಮಾಸ ಕೇವಲ ಒಂದು ಹೆಚ್ಚುವರಿ ತಿಂಗಳು ಅಲ್ಲ, ಇದು ನಮ್ಮ ಜೀವನವನ್ನು ಶುದ್ಧಗೊಳಿಸುವ ದೈವಿಕ ಅವಕಾಶ. ಆದುದರಿಂದ ಈ ಪುಣ್ಯಕಾಲವನ್ನು ವ್ಯರ್ಥ ಮಾಡದೆ ಜಪ, ತಪ, ಪೂಜೆ, ದಾನ ಧರ್ಮಗಳಿಗೂ ತೊಡಗೋಣ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಓಂ ಕುಬೇರಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಧನ್ಯವಾದ. ಶ್ರೀ ಲಕ್ಷ್ಮೀ ಕುಬೇರ ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ.